ಇನ್ನು ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ 8ನೇ ಹೊಸ ರೈಲು ಸೇರ್ಪಡೆಯಾಗಿದೆ. ಎಸ್ ಹೌದು, ಫೆಬ್ರವರಿ 27ರಿಂದ ಹೊಸ ರೈಲು ಸಂಚಾರ ಆರಂಭವಾಗಲಿದೆ ಅಂತೆ. ಪೀಕ್ ಅವಧಿಯಲ್ಲಿ 10 ನಿಮಿಷದ ಬದಲು ಕೇವಲ 9 ನಿಮಿಷದಲ್ಲಿ ಇನ್ನು ಮುಂದೆ ರೈಲು ಸಿಗುವಂತಹ ರೈಲು ಬರುತ್ತೆ. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ 8ನೇ ಹೊಸ ರೈಲು ಸೇರ್ಪಡೆಯಾಗಿದೆ. ಫೆಬ್ರವರಿ 27ರಿಂದ ಹೊಸ ರೈಲು ಸಂಚಾರ ಆರಂಭವಾಗುತ್ತೆ. ಇಷ್ಟು ದಿನ ನೀವು ಕಾಯ್ತಾ ಇದ್ರಲ್ಲ 10 ನಿಮಿಷ, ಇನ್ನು ಮುಂದೆ ಹಂಗೆ ಕಾಯೋಂಗಿಲ್ಲ. ಖಾಲಿ 9 ನಿಮಿಷಕ್ಕೆ ಹೊಸದೊಂದು ರೈಲು ಬಂದು ನಿಮ್ಮ ಎದುರಿಗೆ ನಿಲ್ಲುತ್ತೆ. ನಾನ್ ಪೀಕ್ ಅವಧಿಯಲ್ಲಿ 18 ನಿಮಿಷದಿಂದ 14 ನಿಮಿಷಕ್ಕೆ ಇಳಿಕೆಯನ್ನು ಮಾಡಲಾಗಿದೆ. ಹೆಚ್ಚುತ್ತಿರುವಂತಹ ಪ್ರಯಾಣಿಕರ ಒತ್ತಡ ನಿಯಂತ್ರಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಇದರ ನಿಟ್ಟಿನಲ್ಲಿ 8ನೇ ಹೊಸ ರೈಲನ್ನು ಸೇರ್ಪಡೆ ಮಾಡಲಾಗಿದೆ. ಯಾವ ಮಾರ್ಗಕ್ಕೆ? ಹಳದಿ ಮಾರ್ಗಕ್ಕೆ. ಫೆಬ್ರವರಿ 27ರಿಂದ ಹೊಸ ರೈಲು ಸಂಚಾರ ಆರಂಭ ಆಗಲಿದೆ ಅಂತೆ. ಹಳದಿ ಮಾರ್ಗ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿದ್ದಂತಹ ಹಳದಿ ಮಾರ್ಗ. ನಾವು ನಿಮಗೆ ವಿಜುವಲ್ ಅಲ್ಲಿ ಮೇ ಬಿ ಗ್ರೀನ್ ಮಾರ್ಗವನ್ನು ತೋರಿಸ್ತಾ ಇದ್ದೀವಿ. ಬಿಡಿ, ಅದನ್ನೇ ಹಳದಿ ಅಂತ ಎಣಿಸ್ಕೊಳ್ಳಿ ಸದ್ಯಕ್ಕೆ. ವಾಟ್ಸ್ ಎವರ್, ಹಳದಿ ಮಾರ್ಗ ಇದುವರೆಗೆ ನೀವು 10 ನಿಮಿಷ ಕಾಯಬೇಕಾಗಿತ್ತಲ್ಲ, ಯಾಕಂತ ಹೇಳಿದ್ರೆ ಅದರಲ್ಲಿ ಬೋಗಿಗಳ ಕೊರತೆ ಇತ್ತು. ಇದೀಗ ಮತ್ತೊಂದು ಬೋಗಿಯನ್ನ ಸೇರಿಸಲಾಗಿದೆ. 8 ಹೊಸ ಬೋಗಿಯನ್ನೇನೋ ಸೇರಿಸ್ತಾ ಇದ್ದಾರಂತೆ. ಸೊ ಹಾಗಾಗಿ 8ನೇ ಹೊಸ ರೈಲನ್ನ ಸೇರಿಸ್ತಾ ಇರುವ ಕಾರಣದಿಂದಾಗಿ ಇನ್ನು ಮುಂದೆ ಕೇವಲ 9 ನಿಮಿಷಕ್ಕೆ ಪೀಕ್ ಅವಧಿಯಲ್ಲಿ ಕೇವಲ 9 ನಿಮಿಷಕ್ಕೆ ನಿಮ್ಮ ಎದುರಿಗೆ ಒಂದು ರೈಲು ಬಂದು ನಿಲ್ಲಲಿದೆ. ಇನ್ನು ನಾರ್ತ್ ಪೀಕ್ ಅವಧಿಯಲ್ಲಿ ಇದುವರೆಗೆ 18 ನಿಮಿಷಕ್ಕೆ ಒಂದೊಂದ್ಸತಿ ಬರ್ತಾ ಇತ್ತು. ಆದರೆ ಇನ್ನು ಮುಂದೆ ಹಂಗಲ್ಲ, ಕೇವಲ 14 ನಿಮಿಷಕ್ಕೆ, ಅಂದರೆ ಕಾಲ್ ಗಂಟೆಗೂ 1 ನಿಮಿಷ ಮೊದಲೇ ಒಂದು ರೈಲು ಬಂದು ನಿಮ್ಮ ಎದುರಿಗೆ ನಿಲ್ಲುತ್ತೆ.